ಪ್ರೀತಿಯ ವಿದ್ಯಾರ್ಥಿಗಳೇ, ಗಣಿತ ತರಗತಿಗಳಿಗೆ ಸ್ವಾಗತ. ನಾವು ಇಂದು ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸಮೀಕರಣಗಳು ಅಂದರೆ ಎರಡು ಬೀಜೋಕ್ತಿಗಳ ಸಮಾನತೆಯನ್ನು ಸೂಚಿಸುವಂಥ ಹೇಳಿಕೆ ಅನ್ನೋದು ನಿಮಗೀಗಾಗಲೇ ಗೊತ್ತಿದೆ. ಸಮೀಕರಣವನ್ನು ಬಿಡಿಸೋದು ಅಂತ ಹೇಳಿದರೆ ಅವ್ಯಕ್ತ ಪದದ ಬೆಲೆಯನ್ನು ಅಥವಾ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋದು. ಇನ್ನು ನಿತ್ಯ ಸಮೀಕರಣ ಅಂತ ಹೇಳಿದರೆ ಚರಾಕ್ಷರದ ಎಲ್ಲ ಬೆಲೆಗಳಿಗೆ ಸತ್ಯವಾಗಿರ್ತಕ್ಕಂತಹ ಸಮೀಕರಣಗಳನ್ನು ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಉದಾಹರಣೆಗೆ ನಾವು ಬೀಜಗಣಿತದಲ್ಲಿ ಅಭ್ಯಾಸ ಮಾಡಿರ್ತಕ್ಕಂಥ a+b² = a² + 2ab + b². ಇಲ್ಲಿ ಎ ಮತ್ತು ಬಿಗಳಿಗೆ ಯಾವುದೇ ಬೆಲೆಗಳನ್ನು ತೆಗೆದುಕೊಂಡಾಗ ಸಮೀಕರಣದ ಎಡಭಾಗದ ಬೆಲೆಯು ಸಮೀಕರಣದ ಬಲಭಾಗದ ಬೆಲೆಗೆ ಸಮವಾಗಿರುತ್ತದೆ. ಆದ್ದರಿಂದ ಇದನ್ನು ನಾವು ನಿತ್ಯ ಸಮೀಕರಣ ಅಂತ ಕರಿತೀವಿ. ಸೊ ಈ ರೀತಿಯ ನಿತ್ಯ ಸಮೀಕರಣಗಳು ತ್ರಿಕೋನಮಿತಿಯಲ್ಲೂ ಇದ್ದಾವೆ. ಆ ನಿತ್ಯ ಸಮೀಕರಣಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ABC ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ 90 ಡಿಗ್ರಿ ಆಗಿದೆ. ನಾವು ಕೋನ ಸಿಯನ್ನು ತೀಟಾ ಅಂತ ತೆಗೆದುಕೊಂಡ್ರೆ ಸೊ ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು AB, AC ವಿಕರ್ಣ, ಇದು ಪಾರ್ಶ್ವಬಾಹು BC. ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಸೊ ಅದನ್ನು ನಾನು ಹಿಂಗೂ ಬರ್ಕೋಬೋದು, AB² + BC² = AC². ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನು ಉಂಟು ಮಾಡುವ ಬಾಹುಗಳ ಮೇಲಿನ ವರ್ಗಗಳ ಮೊತ್ತವು ವಿಕರ್ಣಕ್ಕೆ ಸಮವಾಗಿರುತ್ತದೆ ಅಂತ ಬರ್ಕೋಬೋದು. ಈಗ ಈ ಒಂದು ಸಮೀಕರಣವನ್ನು ನಾವು AC² ಇಂದ ಭಾಗಿಸೋಣ. ಇಡೀ ಸಮೀಕರಣವನ್ನು AB² / AC², ಎಡಭಾಗದ ಪ್ರತಿಯೊಂದು ಪದವನ್ನು ನಾವು AC² ಇಂದ ಭಾಗಿಸ್ತಾ ಇದ್ದೀವಿ, ಪ್ಲಸ್ BC² / AC² ಈಕ್ವಲ್ಸ್ ಬಲಭಾಗದಲ್ಲಿ AC² ಇದೆ, ಅದನ್ನು ಸಹ ನಾವು AC² ಇಂದ ಭಾಗಿಸ್ತೀವಿ. AC² ಕ್ಯಾನ್ಸಲ್ ಆಯಿತು. ಈಗ AB² / AC² ಘಾತಾಂಕಗಳ 5ನೇ ನಿಯಮದ ಪ್ರಕಾರ a⁻m / b⁻ ಇದ್ದಾಗ a/b⁻m ಅಂತ ಬರಿತೀವಲ್ಲ, ಆ ರೀತಿ AB / AC² ಪ್ಲಸ್ ಇದನ್ನು ಇದೇ ರೀತಿ BC / AC² ಅಂತ ಬರಿತೀವಿ. ಇಲ್ಲಿ 1/1 ಅಂದರೆ 1. ಈಗ AB / AC ಈ ಅನುಪಾತವನ್ನು ಹೊಂದಿರತಕ್ಕಂತಹ ತ್ರಿಕೋನಮಿತಿ ಯಾವುದಪ್ಪ ಅಂತ ಹೇಳಿದೆ. ಸೊ AB ಅಂದರೆ ಅಭಿಮುಖ ಬಾಹು, AC ಅಂದರೆ ವಿಕರ್ಣ. ಅಭಿಮುಖ / ವಿಕರ್ಣ ಇರ್ತಕ್ಕಂತಹ ತ್ರಿಕೋನಮಿತಿ ಅನುಪಾತ ಯಾವುದು ಅಂದರೆ sin θ. ಸೊ sin θ² ಪ್ಲಸ್ BC ಪಾರ್ಶ್ವ / ವಿಕರ್ಣ. ಸೊ ಇದನ್ನು ಹೊಂದಿರತಕ್ಕಂತಹ ತ್ರಿಕೋನಮಿತಿ ಅನುಪಾತ ಯಾವುದಪ್ಪ ಅಂತ ಹೇಳಿದರೆ cos θ. cos θ² = 1. ಸೊ ಇದನ್ನು ಈ ರೀತಿಯೂ ಬರಿಬೋದು, sin θ² ಅಂದರೂ ಒಂದೇ, sin² θ ಅಂದರೂ ಒಂದೇ, sin² θ ಪ್ಲಸ್ cos² θ = 1. ಇದು ನಮಗೆ ಬರುವಂತಹ ಮೊದಲನೇ ತ್ರಿಕೋನಮಿತಿಯ ಅನುಪಾತ. ಇಲ್ಲಿ sin² θ ಪ್ಲಸ್ cos² θ ಇದರ ಬೆಲೆ 1ಕ್ಕೆ ಸಮವಾಗಿರುತ್ತೆ. ಸೊ ಇದನ್ನು ಈ ರೀತಿಯೂ ಬರಿಬೋದು, sin² θ = 1 - cos² θ, cos² θ = 1 - sin² θ. ಇದು ಒಂದು ತ್ರಿಕೋನಮಿತಿ ಅನುಪಾತ, ಅದಕ್ಕೆ
ಪೂರಕ ಆಗಿರ್ತಕ್ಕಂಥ ಇವು ಒಂದು ಎರಡು ಸಮೀಕರಣಗಳು. ಈಗ ಇನ್ನೊಂದು ತ್ರಿಕೋನಮಿತಿ ಅನುಪಾತದ ಬಗ್ಗೆ ನೋಡೋಣ. ಸೇಮ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್. ಈ ಒಂದು ಸಮೀಕರಣವನ್ನು ನಾವು ಬಿ ಸಿ ಸ್ಕ್ವೇರಿಂದ ಭಾಗಿಸಿಬಿಡೋಣ. ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ಇದನ್ನು ಘಾತಾಂಕಗಳ 5ನೇ ನಿಯಮದ ಪ್ರಕಾರ ಎ ಬಿ ಅಪಾನ್ ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಪ್ಲಸ್ 1 ಈಕ್ವಲ್ಸ್ ಎ ಸಿ ಅಪಾನ್ ಬಿ ಸಿ ಹೋಲ್ ಸ್ಕ್ವೇರ್. ಈಗ ಎ ಬಿ ಅಪಾನ್ ಬಿ ಸಿ, ಎ ಬಿ ಅಂದರೆ ಅಭಿಮುಖ ಬಾಹು, ಬಿ ಸಿ ಅಂದರೆ ಪಾರ್ಶ್ವ. ಅಭಿಮುಖ ಮತ್ತು ಪಾರ್ಶ್ವ ಬಾಹುಗಳ ಅನುಪಾತ ಹೊಂದಿರುವ ತ್ರಿಕೋನಮಿತಿ ಅನುಪಾತ ಅಂದರೆ ಟ್ಯಾನ್ ತೀಟಾ. ಸೊ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ಸ್ ಎ ಸಿ ಅಂದರೆ ವಿಕರ್ಣ, ಬಿ ಸಿ ಅಂತ ಹೇಳಿದರೆ ಪಾರ್ಶ್ವ. ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ ಇರ್ತಕ್ಕಂತಹ ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವ. ಸೊ ಈ ಅನುಪಾತವನ್ನು ಹೊಂದಿರತಕ್ಕಂಥ ತ್ರಿಕೋನಮಿತಿ ಅನುಪಾತ ಅಂದರೆ ಸೀಕೆಂಟ್ ತೀಟಾ ಹೋಲ್ ಸ್ಕ್ವೇರ್. ಸೊ ಇದನ್ನು ಈ ರೀತಿಯೂ ಬರಿತೀವಿ. ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ತೀಟಾ. ಇದು ಎರಡನೇ ತ್ರಿಕೋನಮಿತಿ ಅನುಪಾತ. ಏನು ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ತೀಟಾ. ಇದು ಎರಡನೇ ತ್ರಿಕೋನಮಿತಿ ಅನುಪಾತ. ಸೊ ಈಗ ಇದನ್ನು ಈ ರೀತಿಯೂ ಬರಿಬೋದು. ಹೆಂಗಂದರೆ ಟ್ಯಾನ್ ಸ್ಕ್ವೇರ್ ತೀಟಾನ ಆ ಕಡೆಗೆ ತಗೊಂಡು ಹೋದರೆ ಸೀಕೆಂಟ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಎಡಭಾಗದಿಂದ ಬಲಭಾಗಕ್ಕೆ ಹೋದರೆ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1. ಸೊ ಇದು ಒಂದು ಸಮೀಕರಣ. ಇನ್ನೊಂದು ಸಮೀಕರಣ ಅಂದರೆ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಪ್ಲಸ್ 1 ಎಡಭಾಗದಿಂದ ಬಲಭಾಗಕ್ಕೆ ಹೋದರೆ ಮೈನಸ್ 1 ಆಗುತ್ತೆ. ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ 1. ಸೊ ಈ ರೀತಿ ಇದು ಎರಡನೇ ತ್ರಿಕೋನಮಿತಿ ಅನುಪಾತ ಆಗಿದೆ. ಅದಕ್ಕೆ ಪೂರಕ ಆಗಿರ್ತಕ್ಕಂಥ ಎರಡು ಸಮೀಕರಣಗಳು ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ತೀಟಾ. ಸೊ ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1 ಅಥವಾ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ತೀಟಾ ಮೈನಸ್ 1. ಇದು ಎರಡನೇ ತ್ರಿಕೋನಮಿತಿ ನಿತ್ಯ ಸಮೀಕರಣ ಆಗಿದೆ. ಈಗ ಮೂರನೇ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್. ಸೊ ಮೊದಲನೇದರಲ್ಲಿ ಎ ಸಿ ಸ್ಕ್ವೇರಿಂದ ಭಾಗಿಸಿದ್ವಿ. ಎರಡನೇದರಲ್ಲಿ ಬಿ ಸಿ ಸ್ಕ್ವೇರಿಂದ ಭಾಗಿಸಿದ್ವಿ. ಈಗ ಎ ಬಿ ಸ್ಕ್ವೇರ್ ಉಳಿದಿದೆ, ಎ ಬಿ ಸ್ಕ್ವೇರಿಂದ ಭಾಗಿಸೋಣ. ಸೊ ಎ ಬಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ 1. ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರನ್ನು ಘಾತಾಂಕಗಳ 5ನೇ ನಿಯಮದ ಪ್ರಕಾರ ಬಿ ಸಿ ಅಪಾನ್ ಎ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಅಪಾನ್ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. 1 ಪ್ಲಸ್ ಬಿ ಸಿ ಅಂದರೆ ಪಾರ್ಶ್ವ, ಎ ಬಿ ಅಂದರೆ ಅಭಿಮುಖ. ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಇರ್ತಕ್ಕಂತಹ ತ್ರಿಕೋನಮಿತಿ ಅನುಪಾತ ಯಾವುದು ಅಂದರೆ ಕಾಟ್ ತೀಟಾ. ಸೊ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ಸ್
ಎ ಸಿ ಅಂದರೆ ವಿಕರ್ಣ ಇದೆ, ಎ ಬಿ ಅಂದರೆ ಅಭಿಮುಖ ಇದೆ. ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ, ಇದು ತ್ರಿಕೋನಮಿತಿ ಅನುಪಾತ ಯಾವುದು ಅಂತ ಹೇಳಿದರೆ ಕೊಸೆಕೆಂಟ್ ಸ್ಕ್ವೇರ್ ಕೊಸೆಕೆಂಟ್ ಥೀಟಾ ಹೋಲ್ ಸ್ಕ್ವೇರ್. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಇದು ತ್ರಿಕೋನಮಿತಿಯ ಮೂರನೇ ನಿತ್ಯ ಸಮೀಕರಣ ಆಗಿದೆ. ಈಗ ಈ ನಿತ್ಯ ಸಮೀಕರಣವನ್ನು ಈ ರೀತಿಯೂ ಬರೀಬೋದು. ಹೆಂಗಂದರೆ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಸೊ ಇದು ಒಂದು ಸಮೀಕರಣ. ಅದೇ ರೀತಿ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದು ಒಂದು ನಿತ್ಯ ಸಮೀಕರಣ ಆಗಿದೆ. ಸೊ ಈ ರೀತಿ ನಾವು ಮೂರು ಮುಖ್ಯವಾದ ನಿತ್ಯ ಸಮೀಕರಣವನ್ನು ಪಡಿತೀವಿ ಮತ್ತು ಅವುಗಳಿಂದ ಎರಡೆರಡು ಒಂದು ಪೂರಕ ಆಗಿರ್ತಕ್ಕಂತಹ ನಿತ್ಯ ಸಮೀಕರಣಗಳನ್ನು ಪಡಿತೀವಿ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಕಲಿತ ಮೇಲೆ ಅವುಗಳನ್ನು ಉಪಯೋಗಿಸಿ ಅಭ್ಯಾಸ 11.4ರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ. ಮೊದಲನೇ ಸಮಸ್ಯೆ ಏನಿದೆ ಅಂದರೆ ಸೈನ್ ಎ, ಸೀಕೆಂಟ್ ಎ ಮತ್ತು ಟ್ಯಾನ್ ಎಗಳನ್ನು ಕಾಟ್ ಎ ರೂಪದಲ್ಲಿ ಬರೆಯಿರಿ. ಒಂದನೇ ತೋಳೋಣ ಸೈನ್ ಎ. ಸೈನ್ ಎಯನ್ನು ನಾವು ಕಾಟ್ ಎ ರೂಪದಲ್ಲಿ ಬರೀಬೇಕು. ಕಾಟ್ ಎ ರೂಪದಲ್ಲಿ ಬರೀಬೇಕಂದ್ರೆ ಮೊದಲು ಇದರ ವಿಲೋಮ ಅನುಪಾತವನ್ನು ತೆಗೆದುಕೊಳ್ಳೋಣ. ಸೊ ಅದೇನಾಗುತ್ತೆ ಅಂದರೆ 1 ಕೊಸೆಕೆಂಟ್ ಎ ಈಕ್ವಲ್ಸ್ 1 ನಾವು ಕಲ್ತಿರೋಂಥ ನಿತ್ಯ ಸಮೀಕರಣ ಏನಿದೆ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ಅದೇ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಥವಾ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಇದೆ ಅಲ್ಲ. ಸೊ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಅದೇ ಕೊಸೆಕೆಂಟ್ ಥೀಟಾ ಈಕ್ವಲ್ಸ್ ಸ್ಕ್ವೇರ್ ರೂಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಸೊ ಇದನ್ನು ಹೆಂಗೆ ಬರೆದ್ವಿ ಅಂತ ಹೇಳಿದ್ರೆ ಕೊಸೆಕೆಂಟ್ ಥೀಟಾ ಈಕ್ವಲ್ಸ್ ಸ್ಕ್ವೇರ್ ರೂಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈ ರೀತಿ ಬರೋದು. ಸೊ ಸೈನ್ ಎ ಈಕ್ವಲ್ಸ್ 1 ಸ್ಕ್ವೇರ್ ರೂಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಈ ಸೀಕೆಂಟ್ ಎ ಬರೋಣ. ಎ ಅಂತ ಹೇಳಿದರೆ ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಯಾಕಪ್ಪ ಅಂತ ಹೇಳಿದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಅದೇ ಸೀಕೆಂಟ್ ಎ ಈಕ್ವಲ್ಸ್ ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಈಕ್ವಲ್ಸ್ ಸ್ಕ್ವೇರ್ ರೂಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ 1 ಕಾಟ್ ಸ್ಕ್ವೇರ್ ಎ. 1 ಕಾಟ್ ಸ್ಕ್ವೇರ್ ಎ. ಸೊ ಈಗ ಇವೆರಡನ್ನು ಕೂಡಿದಾಗ ಇಲ್ಲಿ ಛೇದದಲ್ಲಿ ಒಂದಿದೆ, 1 ಇಂಟು ಕಾಟ್ ಸ್ಕ್ವೇರ್ ಅಂತ ಹೇಳಿದರೆ ಕಾಟ್ ಸ್ಕ್ವೇರ್ ಎ. ಸೊ ಓರೆ ಗುಣಾಕಾರ ಮಾಡಿದರೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ಇಲ್ಲಿ ಛೇದದಲ್ಲಿ ಪೂರ್ಣ ವರ್ಗ ಇದೆ. ಸೊ ಹಾಗಾಗಿ ಇದನ್ನು ವರ್ಗಮೂಲದಿಂದ ಹೊರಗೆ ತೆಗೆದಾಗ ಕಾಟ್ ಎ ಅಂಶದಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ.
ಇದು ಸೀಕೆಂಟ್ ಎಯನ್ನು ನಾವು ಕಾಟ್ ಎನಲ್ಲಿ ಬರೆದಾಗ ಈ ರೀತಿ ಆಗುತ್ತೆ. ಇನ್ನು ಟ್ಯಾನ್ ಎ, ಟ್ಯಾನ್ ಎ ಈಕ್ವಲ್ಸ್ 1/cot ಎ, ಟ್ಯಾನ್ ಎ ಈಕ್ವಲ್ಸ್ 1/cot ಎ. ಈ ರೀತಿ ನಾವು ಬರಿತೀವಿ. ಅಭ್ಯಾಸ 11.4ರಲ್ಲಿ ಎರಡನೇ ಸಮಸ್ಯೆ, ಕೋನ ಎದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೀಕೆಂಟ್ ಎ ರೂಪದಲ್ಲಿ ಬರೀರಿ ಅಂತ ಇದೆ. ಸೊ ಒಂದನೇದು ಸೈನ್ ಎ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ ಸ್ಕ್ವೇರ್ ರೂಟ್ 1 ಮೈನಸ್ 1/secant ಸ್ಕ್ವೇರ್ ಎ. ಸೊ ಒಂದರಲ್ಲೇ ಇದನ್ನು ಕಳೆದ್ರೆ ಇಲ್ಲಿ ಛೇದದಲ್ಲಿ ಒಂದಿರುತ್ತೆ. 1 × secant ಸ್ಕ್ವೇರ್ ಎ ಅಂದರೆ secant ಸ್ಕ್ವೇರ್ ಎ ಸ್ಕ್ವೇರ್ ರೂಟ್ 1 × secant ಸ್ಕ್ವೇರ್ ಎ ಅಂದರೆ secant ಸ್ಕ್ವೇರ್ ಎ 1 × 1 ಅಂದರೆ -1. ಅಂಶದಲ್ಲಿ secant ಸ್ಕ್ವೇರ್ ಎ -1 ಡಿವೈಡೆಡ್ ಬೈ secant ಸ್ಕ್ವೇರ್ ಎ ಒಂದು ಪೂರ್ಣ ವರ್ಗ ಆಗಿರೋದಿದೆ, ಅದರ ವರ್ಗಮೂಲ secant ಎ. ಸೈನ್ ಎ ಈಕ್ವಲ್ಸ್ secant ಸ್ಕ್ವೇರ್ ಎ -1 ಡಿವೈಡೆಡ್ ಬೈ secant ಎ. ಇನ್ನು ಕಾಸ್ ಎ, ಕಾಸ್ ಎನ್ನು ನಾವು ಸೀಕೆಂಟ್ನಲ್ಲಿ ಬರೆಯೋದಾದರೆ ಸೊ ಇದರ ವಿಲೋಮ ಅನುಪಾತ secant ಎ. ಕಾಸ್ ಎ ಈಕ್ವಲ್ಸ್ 1/secant ಎ. ನೆಕ್ಸ್ಟು ಟ್ಯಾನ್ ಬರೆಯೋಣ. ಟ್ಯಾನ್ ಎ, ಸೊ ಟ್ಯಾನ್ ಎ ಬರೆಯಬೇಕು ಅಂದರೆ ವರ್ಗಮೂಲ secant ಸ್ಕ್ವೇರ್ ಎ -1, ವರ್ಗಮೂಲ secant ಸ್ಕ್ವೇರ್ ಎ -1. ನೆಕ್ಸ್ಟು ಕೊಸಿಕೆಂಟ್ ಎ, ಕೊಸಿಕೆಂಟ್ ಏನು ನಾವು ಸೀಕೆಂಟ್ ಎನಲ್ಲಿ ವ್ಯಕ್ತಪಡಿಸ್ಬೇಕಂದ್ರೆ ಸೈನ್ ಎ ಈಕ್ವಲ್ಸ್ ಸೈನ್ ಎಗೆ ಏನು ಬಂದಿದೆ ಅಲ್ಲ ಅದನ್ನು ಬರೆದ್ರೆ secant ಎ ಅಪಾನ್ ಸ್ಕ್ವೇರ್ ರೂಟ್ secant ಸ್ಕ್ವೇರ್ ಎ -1. ಸೈನ್ ಎಯನ್ನು secant ಸ್ಕ್ವೇರ್ ಎನಲ್ಲಿ ವ್ಯಕ್ತಪಡಿಸ್ದಲ್ಲಿ ಏನು ಬಂದೈತಲ್ಲ ಅದರ ವ್ಯುತ್ಕ್ರಮವನ್ನು ತೆಗೆದಿದೆ, ಅಂದರೆ ಛೇದ ಅಂಶಕ್ಕೆ, ಅಂಶ ಛೇದಕ್ಕೆ ಬರೋಂಗೆ. ಸೊ ಇನ್ನು ಕಾಟ್ ಎ, ಸೊ ಟ್ಯಾನ್ ಎಗೇನು ಬಂದಿತ್ತಲ್ಲ ಇದರ ವ್ಯುತ್ಕ್ರಮವನ್ನು ತೆಗೆದುಕೊಂಡಾಗ ಇಲ್ಲಿ ಛೇದದಲ್ಲಿ ಒಂದಿದೆ, ಅದನ್ನು ಅಂಶಕ್ಕೆ ಬರೋಣ ಡಿವೈಡೆಡ್ ಬೈ secant ಸ್ಕ್ವೇರ್ ಎ -1. ಸೊ ಈ ರೀತಿ ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು secant ಎನಲ್ಲಿ ವ್ಯಕ್ತಪಡಿಸ್ತೀವಿ. ಮೂರನೇ ಮೇನ್ನಲ್ಲಿ ಎರಡು ಸಮಸ್ಯೆಗಳಿದ್ದಾವೆ. ಏನೆಂದರೆ ಮೌಲ್ಯೀಕರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ sin ಸ್ಕ್ವೇರ್ 63 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 27 ಡಿಗ್ರಿ ಡಿವೈಡೆಡ್ ಬೈ cos 17 ಡಿಗ್ರಿ ಪ್ಲಸ್ cos 73 ಡಿಗ್ರಿ ಇದೆ. ಇಲ್ಲಿ ನಾವು ತ್ರಿಕೋನಮಿತಿ ಅನುಪಾತಗಳಿಗೆ ಪೂರಕ ಕೋನಗಳನ್ನು ತೆಗೆದುಕೊಳ್ಬೇಕು. ಇಲ್ಲಿ ಸೈನು ಮತ್ತು sin ಸ್ಕ್ವೇರ್ 63 ಡಿಗ್ರಿ ಮತ್ತು sin ಸ್ಕ್ವೇರ್ 27 ಡಿಗ್ರಿ ಎರಡರಲ್ಲಿ ಒಂದಕ್ಕೆ ಪೂರಕ ಕೋನವನ್ನು ತಗೊಳ್ಳೋಣ. ಅದೇ ರೀತಿ ಛೇದದಲ್ಲೂ ಅಷ್ಟೇ, ಎರಡರಲ್ಲಿ ಒಂದಕ್ಕೆ ಪೂರಕ ಕೋನವನ್ನು ತೆಗೆದುಕೊಳ್ಳೋಣ. ಈಕ್ವಲ್ಸ್ sin ಸ್ಕ್ವೇರ್ 63 ಡಿಗ್ರಿ ಪ್ಲಸ್, ಸೊ ಇದಕ್ಕೆ ನಾನು sin ಸ್ಕ್ವೇರ್ 27 ಡಿಗ್ರಿ ಅಂದರು ಮತ್ತು sin 27 ಡಿಗ್ರಿ ಹೋಲ್ ಸ್ಕ್ವೇರ್ ಅಂದರು, ಇವೆರಡು ಒಂದೇ ಬೆಲೆಯನ್ನು ನೀಡ್ತವೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, sin 27 ಡಿಗ್ರಿಗೆ cos 90 ಡಿಗ್ರಿ -27 ಡಿಗ್ರಿ, ಸೈನ್ನ ಪೂರಕ ಕೋನ ಕಾಸ್, ಸೊ ಇದರ ಪೂರ್ಣ ವರ್ಗವನ್ನು ತೆಗೆದುಕೊಳ್ತೇವೆ. ಅದೇ ರೀತಿ ಕಾಸ್ ಸ್ಕ್ವೇರ್ 17 ಡಿಗ್ರಿ ಪ್ಲಸ್ ಕಾಸ್ನ ಪೂರಕ ಕೋನ sin θ, sin 90 - θ, sin 90 ಡಿಗ್ರಿ
ಮೈನಸ್ 73 ಡಿಗ್ರಿ, ಇಲ್ಲಿ ತೀಟಾ ಎಷ್ಟಿದೆ 73 ಡಿಗ್ರಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಸೈನ್ ಸ್ಕ್ವೇರ್ 63 ಡಿಗ್ರಿ. 90ರಲ್ಲಿ 27 ಡಿಗ್ರಿ ಹೋದರೆ 63 ಡಿಗ್ರಿ ಉಳಿಯುತ್ತೆ. ಸೊ ಕಾಸ್ 63 ಡಿಗ್ರಿ ಹೋಲ್ ಸ್ಕ್ವೇರ್ ಅಂದರೂ ಒಂದೇ, ಅಥವಾ ಕಾಸ್ ಸ್ಕ್ವೇರ್ 63 ಡಿಗ್ರಿ ಅಂದರೂ ಒಂದೇ. ಸೊ ಅದೇ ರೀತಿ ಇಲ್ಲಿ ಕಾಸ್ ಸ್ಕ್ವೇರ್ 17 ಡಿಗ್ರಿ ಪ್ಲಸ್ ಸೈನ್ 90 ಮೈನಸ್ 73 ಡಿಗ್ರಿ ಅಂದರೂ ಒಂದೇ. ಸೈನ್ 90ಗೆ 73 ಹೋದರೆ 17 ಡಿಗ್ರಿ. ಸೈನ್ 17 ಡಿಗ್ರಿ ಹೋಲ್ ಸ್ಕ್ವೇರ್ ಅಂದರೂ ಒಂದೇ, ಸೈನ್ ಸ್ಕ್ವೇರ್ 17 ಡಿಗ್ರಿ ಅಂದರೂ ಒಂದೇ. ಈಗ ನಿತ್ಯ ಸಮೀಕರಣಗಳಿಗೆ ಹೋದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1. ಸೊ 1/1 ಅಂದರೆ 1. ಸೊ ಇದರ ಬೆಲೆ ಎಷ್ಟು ಬಂದಿದೆ ಅಂದರೆ 1. ಈಗ ಎರಡನೇದು ನೋಡೋಣ. ಇಲ್ಲೂ ಅಷ್ಟೇ ಪೂರಕ ಕೋನಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೈನ್ 25 ಡಿಗ್ರಿ, ಈ ಕಾಸ್ 65 ಡಿಗ್ರಿಯನ್ನು ನಾವು ಪೂರಕ ಕೋನಗಳು ಬರ್ಕೊಂಡ್ರೆ ಸೈನ್ 90 ಮೈನಸ್ 65 ಡಿಗ್ರಿ ಅಂತ ಬರ್ಕೋಬೋದು. ಪ್ಲಸ್ ಕಾಸ್ ಇಲ್ಲಿ ಕಾಸಿಗೆ ತಗೊಂಡ್ರೆ ಇಲ್ಲಿ ಸೈನಿಗೆ ತಗೊಳ್ಳೋಣ. ಕಾಸ್ 25 ಡಿಗ್ರಿ ಇಂಟು ಸೈನ್ನ ಪೂರಕ ಕೋನ ಕಾಸ್ 90 ಡಿಗ್ರಿ ಮೈನಸ್ 65 ಡಿಗ್ರಿ ಈಕ್ವಲ್ಸ್ ಸೈನ್ 25 ಡಿಗ್ರಿ ಇಂಟು 90ರಲ್ಲಿ 65 ಹೋದರೆ 25 ಆಗುತ್ತೆ, ಸೈನ್ 25 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಇಂಟು 90 ಮೈನಸ್ 65 ಅಂದರೆ 25 ಡಿಗ್ರಿ ಕಾಸ್ 25 ಡಿಗ್ರಿ. ಸೊ ಸೈನ್ 25 ಇಂಟು ಸೈನ್ 25 ಅಂದರೆ ಸೈನ್ ಸ್ಕ್ವೇರ್ 25 ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಕಾಸ್ 25 ಡಿಗ್ರಿ ಅಂದರೆ ಕಾಸ್ ಸ್ಕ್ವೇರ್ 25 ಡಿಗ್ರಿ. ಸೈನ್ ಸ್ಕ್ವೇರ್ 25 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 25 ಡಿಗ್ರಿ ಈಕ್ವಲ್ಸ್ 1. ಸೊ ಈ ರೀತಿ ಇದರ ಬೆಲೆಯೂ ಸಹ 1 ಆಗಿದೆ. ನಾಲ್ಕನೇ ಮೇನ್ ಏನಿದೆ ಅಂದರೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ 9 ಇಂಟು ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇದೆ. ಸೊ ಮೊದಲು ಇದನ್ನು ಬಿಡಿಸ್ಕೊಳ್ಳೋಣ, ಆಮೇಲೆ ಸರಿಯಾದ ಆಯ್ಕೆಯನ್ನು ನೋಡೋಣ. 9 ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಇದೆ. 9ನ್ನು ನಾವು ಸಾಮಾನ್ಯ ಪದವಾಗಿ ತಗೊಳ್ಳೋಣ. ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇದರ ಬೆಲೆ 1 ಆಗುತ್ತೆ. ಸೊ 9 ಇಂಟು 1 9. ಸರಿಯಾದ ಉತ್ತರ ಬಿ. ಈಗ ಎರಡನೇದು ನೋಡೋಣ. 1 ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಇಂಟು 1 ಪ್ಲಸ್ ಕಾಟ್ ತೀಟಾ ಮೈನಸ್ ಕೊಸಿಕೆಂಟ್ ತೀಟಾ ಅಂತ ಇದೆ. ಈಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡಿದರೆ 1 ಪ್ಲಸ್ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಅಂದರೆ 1 ಅಪಾನ್ ಕಾಸ್ ತೀಟಾ. ಅದೇ ರೀತಿ 1 ಪ್ಲಸ್ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ. ಸೊ ಕಾಟ್ ತೀಟಾ ಅಂದರೆ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಮೈನಸ್ ಕೊಸಿಕೆಂಟ್ ತೀಟಾ 1 ಅಪಾನ್ ಸೈನ್ ತೀಟಾ. ಇಲ್ಲಿ ಕಾಸ್ ತೀಟಾ ಇದೆ, ಕಾಸ್ ತೀಟಾ ಕಾಮನ್ ತೆಗೆದು ಬರೆದ್ರೆ ನಾವು ಸೊ 1 ಇಂಟು ಕಾಸ್ ತೀಟಾ ಅಂದರೆ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಪ್ಲಸ್ 1. ಇಲ್ಲಿ ಸೈನ್ ತೀಟಾ ಕಾಮನ್ ತೆಗೆದು ಬರೆದ್ರೆ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ
-1. ಈಗ ಇಲ್ಲಿ ನೋಡಿ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಇದನ್ನು ಒಂದು ಪದ ಅಂತ ತಗೊಳ್ಳೋಣ. ಇಲ್ಲೂ ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಒಂದು ಪದ ಎ ಅಂತ ತೊಗೊಂಡ್ರೆ ಎ ಪ್ಲಸ್ 1 ಇಂಟು ಎ ಮೈನಸ್ 1 ಅಂತ. ಸೊ ಇವೆರಡನ್ನು ಗುಣಿಸಿದಾಗ ನಮಗೆ ಸೊ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಬರುತ್ತೆ, ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ. ಈಗ ಕಾಸ್ ತೀಟಾ ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಇದೆಯಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಅದನ್ನು ಬಿಡಿಸಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ 1 ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಇಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾದ ಬೆಲೆ ಎಷ್ಟು? 1 ಮೈನಸ್ 1 ಪ್ಲಸ್ 2 ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಮೈನಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, ಸೈನ್ ತೀಟಾ ಕಾಸ್ ತೀಟಾ ಕ್ಯಾನ್ಸಲ್, ಈಕ್ವಲ್ಸ್ 2. ಸೊ ಸರಿಯಾದ ಉತ್ತರ ಸಿ 2. ಇದನ್ನು ಈ ರೀತಿ ನಾವು ಲೆಕ್ಕವನ್ನು ಪ್ರತ್ಯೇಕವಾಗಿ ಬಿಡಿಸ್ಕೊಂಡು ಆಮೇಲೆ ಸರಿಯಾದ ಆಯ್ಕೆಯನ್ನು ಗುರುತಿಸಬೇಕಾಗುತ್ತೆ. 4ನೇ ಮೇನಲ್ಲಿ 3ನೇದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ, ಇದರ ಬೆಲೆ ಯಾವುದು ಅಂತ ಆರಿಸಿ ಬರಿಬೇಕು. ಅದಕ್ಕೆ ಸೀಕೆಂಟ್ ಎನ ನಾನು ಈ ರೀತಿ ಬರ್ಕೊಳ್ತೀನಿ, 1 ಕಾಸ್ ಎ ಪ್ಲಸ್ ಟ್ಯಾನ್ ಎನ ಸೈನ್ ಎ ಅಪಾನ್ ಕಾಸ್ ಎ ಅಂತ ಬರ್ಕೊಳ್ತೀನಿ. ಇನ್ನು ಎರಡನೇ ಒಂದು ಪದ ಏನಿವೆಯಲ್ಲ ಅದನ್ನು ಹಂಗೆ ಬರ್ಕೊಳ್ತೀನಿ, 1 ಮೈನಸ್ ಸೈನ್ ಎ ಈಕ್ವಲ್ಸ್ ಕಾಸ್ ಎ ಕಾಮನ್ ತೆಗೆದುಬಿಡೋಣ. ಕಾಸ್ ಎ ಕಾಮನ್ ತೆಗೆದ್ರೆ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಇವೆರಡನ್ನು ಗುಣಿಸಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಪಾನ್ ಕಾಸ್ ಎ, 1ರ ವರ್ಗ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ. ತ್ರಿಕೋನಮಿತಿ ನಿತ್ಯ ಸಮೀಕರಣ ನಮಗೆ ಗೊತ್ತಿದೆ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಕಾಸ್ ಎ 1 ಕಾಸ್ ಎ ಕ್ಯಾನ್ಸಲ್ ಆಯಿತು, ಈಕ್ವಲ್ಸ್ ಕಾಸ್ ಎ. ಸೊ ಇದರಲ್ಲಿ ಆಯ್ಕೆ ನೋಡಿದಾಗ ಸೊ ನಮಗೆ ಡಿ ಆಯ್ಕೆ ಸರಿ ಅನಿಸುತ್ತೆ, ಕಾಸ್ ಎ ಈ ರೀತಿ ಬರೀತೀವಿ. ಇನ್ನು 4ನೇದರಲ್ಲಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಸೀಕೆಂಟ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಎ. ಸೀಕೆಂಟ್ ಸ್ಕ್ವೇರ್ ಅಂದರೆ 1 ಅಪಾನ್ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ ಕೊಸಿಕೆಂಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ 1 ಅಪಾನ್ ಸೈನ್ ಸ್ಕ್ವೇರ್ ಎ. ಇದನ್ನು 2 ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಇದೆ ಅಂತ ಹೇಳಿದರೆ ಇದನ್ನು ಗುಣಾಕಾರ ಮಾಡಿಕೊಂಡಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಸೊ ಭಾಜಕದ ಒಂದು ಭಾಗಲಬ್ಧ ಸಂಖ್ಯೆ ಏನಿದೆ ಅಲ್ಲ, ಸೊ ಅದು ಏನಾಗುತ್ತೆ ಅಂದರೆ ಅಂಶ ಇರೋದು ಛೇದ ಆಗುತ್ತೆ, ಛೇದ ಇರೋದು ಅಂಶ ಆಗುತ್ತೆ. ಆವಾಗ ಸೈನ್ ಸ್ಕ್ವೇರ್ ಎ ಅಪಾನ್ 1. ಸೊ ಇದನ್ನು ಸೈನ್ ಸ್ಕ್ವೇರ್ ಎ ಅಪಾನ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್. ಸೈನ್ ಎ ಅಪಾನ್ ಕಾಸ್ ಎ ಅಂತ ಹೇಳಿದ್ರೆ ಟ್ಯಾನ್
ಸ್ಕ್ವೇರ್ ಎ. ಇದರಲ್ಲಿ ಸರಿಯಾದ ಉತ್ತರ ನಮಗೆ ಡಿ ಇದೆ. ಸೊ ಡಿ ಟ್ಯಾನ್ ಸ್ಕ್ವೇರ್ ಎ. ಸೊ ಈ ರೀತಿ ನಾವು ಮೊದಲು ಕೊಟ್ಟಿರ್ತಕ್ಕಂತಹ ಲೆಕ್ಕಗಳನ್ನು ಬಿಡಿಸ್ಕೊಂಡು ಆಮೇಲೆ ಸರಿಯಾದ ಆಯ್ಕೆಯನ್ನು ನಾವು ನಿರ್ಧರಿಸ್ತೀವಿ.